ಇವತ್ತಿನ ಮ್ಯಾಚ್ ಬಂದು ಮುಂಬೈ ವರ್ಸಸ್ SRH. ಇನ್ನು ಪಿಚ್ ರಿಪೋರ್ಟ್ ನೋಡೋದಾದರೆ ಇದು ವಾಂಖೇಡೆ ಸ್ಟೇಡಿಯಮಲ್ಲಿ ನಡೀತಿದೆ. ಅವರೇಜ್ ಸ್ಕೋರ್ ಬಂದರು 175. ಇದು ಪೇಸರ್ ಫ್ರೆಂಡ್ಲಿ ಪಿಚ್ಚು ಮತ್ತು ಬ್ಯಾಟಿಂಗ್ ಚೆನ್ನಾಗಿ ಆಡ್ಬೋದು. ಇಲ್ಲಿ ಚೇಸಿಂಗ್ ಫಸ್ಟ್ ಬ್ಯಾಟಿಂಗ್ ಆಡಿ 59 ಮತ್ತು ಸೆಕೆಂಡ್ ಬ್ಯಾಟಿಂಗ್ ಆಡಿ 70 ಮ್ಯಾಚಸ್ ವಿನ್ ಆಗಿದ್ದಾರೆ. ಪಿಚ್ಚಲ್ಲಿ ಟೋಟಲ್ ಮ್ಯಾಚ್ ಹೆಡ್ ರೆಕಾರ್ಡ್ ನೋಡೋದಾದರೆ ಮುಂಬೈ ಬಂದು 13 ಸಲ ಗೆದ್ದಿದ್ದಾರೆ, ಹೈದರಾಬಾದ್ ಅವರು ಬಂದು 10 ಸಲ ಗೆದ್ದಿದ್ದಾರೆ. ಇದು ಮುಂಬೈ ಮೇಲುಗೈ ಸಾಧಿಸ್ತಾರೆ ಹೈದರಾಬಾದ್ ಮೇಲೆ ಅಂತ ಹೇಳ್ಬೋದು. ಲಾಸ್ಟ್ ಮ್ಯಾಚ್ ನೋಡೋದಾದರೆ 8 ಮ್ಯಾಚಲ್ಲಿ 6 ಮ್ಯಾಚ್ ಅವರು ಮುಂಬೈ ಅವರು ಗೆದ್ದಿದ್ದಾರೆ. ಆ್ಯಂಡ್ ರೋಹಿತ್ ಶರ್ಮಾ ಅವರೇಜ್ ಬಂದು 22 ಇದೆ. ವೆನ್ಯೂಯಲ್ಲಿ ಬಂದರೆ 34 ಅವರೇಜ್ ರೋಹಿತ್ ಶರ್ಮಾ ಇದೆ. ರಿಂಗ್ಟನ್ ಚೆನ್ನಾಗಿ ಆಡ್ತಾನೆ. ವಿಲ್ ಜಾಕ್ಸು ಇಷ್ಟು ದಿನ ಒಳ್ಳೆ ಸ್ಕೋರ್ ಬಂದಿಲ್ಲ, ಇವತ್ತು ಆಡೋ ಚಾನ್ಸಸ್ ತುಂಬ ಇದೆ. ಆ್ಯಂಡ್ ಬ್ಯಾಟಿಂಗ್ ಸೆಕ್ಷನಲ್ಲಿ ನೋಡೋದಾದರೆ ರೋಹಿತ್ ಶರ್ಮಾ, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್ ಆ್ಯಂಡ್ ವಿಲ್ ಜಾಕ್ಸ್ ಕಡೆಯಿಂದ ತುಂಬ ಒಳ್ಳೆ ಸ್ಕೋರ್ ಬರುತ್ತೆ. ಸೂರ್ಯಕುಮಾರ್ ಯಾದವ್ ವಾಂಖೇಡೆ ಪಿಚ್ಚಲ್ಲಿ ಚೆನ್ನಾಗಿ ಆಡ್ತಾರೆ, ಬ್ಯಾಟಿಂಗ್ ಆಡ್ತಾರೆ. ಇನ್ನು ಆಲ್ರೌಂಡರ್ ಸೆಕ್ಷನಲ್ಲಿ ಹಾರ್ದಿಕ್ ಪಾಂಡ್ಯ ಇದ್ದೇ ಇರ್ತಾರೆ. ಆ್ಯಂಡ್ ಬುಮ್ರಾ ಇವತ್ತು ಒಳ್ಳೆ ವಿಕೆಟ್ ತೆಗೆಯೋ ಚಾನ್ಸಸ್ ಇದೆ. ಆ್ಯಂಡ್ ಚೇಸಿಂಗಲ್ಲಿ ಕರಣ್ ಶರ್ಮಾ ವಿಕೆಟ್ ತೆಗಿದ್ದಾರೆ ಮತ್ತು ವಿಲ್ ಜಾಕ್ಸ್ ಕೂಡ ವಿಕೆಟ್ ಬೀಳೋ ಚಾನ್ಸಸ್ ತುಂಬ ಇದೆ. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಮತ್ತು ಬುಮ್ರಾ ಒಳ್ಳೆ ವಿಕೆಟ್ ಟೇಕರ್ ಆಗ್ತಾರೆ ಇವತ್ತು. ಇನ್ನು SRH ಟೀಮ್ದು ನೋಡೋದಾದರೆ ಪ್ಯಾಟ್ ಕಮಿನ್ಸ್ ಮತ್ತು ಮಲಿಂಗ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾಯಿದ್ದಾರೆ. ಮಲಿಂಗ ಕೂಡ ಫಸ್ಟ್ ಬ್ಯಾಟಿಂಗ್ ಏನಾದರೂ ತೊಗೊಂಡ್ರೆ ಶಮ್ಮಿ, ಪ್ಯಾಟ್ ಕಮಿನ್ಸ್, ಹರ್ಷಲ್ ಪಟೇಲ್, ಮಲಿಂಗ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಬೌಲಿಂಗ್ ಸೆಕೆಂಡ್ ತೊಗೊಂಡ್ರೆ ಪ್ಯಾಟ್ ಕಮಿನ್ಸ್ ಮತ್ತು ಮಲಿಂಗ ಇಂಪಾರ್ಟೆಂಟ್ ಆಗ್ತಾರೆ. ಈ ಮ್ಯಾಚ್ನ ಬಂದು ಮುಂಬೈ ಗೆಲ್ಲೋ ಚಾನ್ಸಸ್ ತುಂಬಾ ಇದೆ. ಇನ್ನು ಡ್ರೀಮ್ 11 ಟೀಮ್ ನೋಡೋದಾದರೆ ಮುಂಬೈಯಲ್ಲಿ ವಿಕೆಟ್ ಕೀಪರ್ ಸೆಕ್ಷನ್ನಲ್ಲಿ ಬಂದರೆ ಮ್ಯಾಸಿನ್ ಮತ್ತು ಇಸನ್ ತುಂಬ ಇಂಪಾರ್ಟೆಂಟು. ರಿಂಗ್ಟನ್ ಏನಾದರೂ ಫಸ್ಟ್ ಬ್ಯಾಟಿಂಗ್ ಚೇಸಿಂಗ್ ತೊಗೊಂಡ್ರೆ ಬೇಕಾಗ್ತಾರೆ. ಆ್ಯಂಡ್ ಸೂರ್ಯಕುಮಾರ್ ತುಂಬ ಇಂಪಾರ್ಟೆಂಟು, ವಾಂಖೇಡೆಯಲ್ಲಿ ಚೆನ್ನಾಗಿ ಆಡ್ತಾರೆ. ಆ್ಯಂಡ್ ಟ್ರಾವಿಸ್ ಹೆಡ್, ತಿಲಕ್ ವರ್ಮಾ, ರೋಹಿತ್ ಶರ್ಮಾ ಇವತ್ತು ಒಳ್ಳೆ ಬ್ಯಾಟಿಂಗ್ ಆಡೋ ಚಾನ್ಸಸ್ ತುಂಬ ಇದೆ. ಆ್ಯಂಡ್ ಆಲ್ರೌಂಡರ್ ಸೆಕ್ಷನಲ್ಲಿ ಬಂದರೆ ಹಾರ್ದಿಕ್ ಪಾಂಡ್ಯ, ಅಭಿಷೇಕ್ ಶರ್ಮಾ ಇವತ್ತು ಡೌಟು, ಬಟ್ ಆದರೂ ಸೇಫ್ ಆಪ್ಷನ್ ಅಂತ ಹಾಕ್ಕೊಂಡಿರೋಣ. ಇವತ್ತು ವಿಕೆಟ್ ಟೇಕರ್ ಯಾರು ಆಗ್ತಾರೆ ಅಂದರೆ ಬುಮ್ರಾ ಪಕ್ಕ ವಿಕೆಟ್ ಟೇಕರ್ ಆಗ್ತಾರೆ. ಆ್ಯಂಡ್ ಪ್ಯಾಟ್ ಕಮಿನ್ಸ್ ಮತ್ತು ಹರ್ಷಲ್ ಪಟೇಲ್ ಏನಾದರೂ ಹೈದರಾಬಾದ್ ಅವರು ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಇದು ಸ್ಮಾಲ್ ಲೀಗ್ಗೆ ಒಳ್ಳೆ ಟೀಮು. ಮತ್ತು ಇದರಲ್ಲಿ ಕ್ಯಾಪ್ಟನ್ ಆಪ್ಷನ್ ಬಂದು ಸೂರ್ಯಕುಮಾರ್ ಕ್ಯಾಪ್ಟನ್ ಆಪ್ಷನ್. ಆ್ಯಂಡ್ ಇಸನ್ ಪಕ್ಕ ಇವತ್ತು 30+ ಸ್ಕೋರ್ ಹೊಡಿತಾರೆ. ಯಾಕಂದರೆ ಇವರು ಎಕ್ಸ್ ಟೀಮ್ ಆಗಿರೋದ್ರಿಂದ ಇವತ್ತು ಒಳ್ಳೆ ಸ್ಕೋರ್ ಬರೋದು ಎಕ್ಸ್ಪೆಕ್ಟ್ ಮಾಡ್ಬೋದು.